ಇವತ್ತು ಮಧ್ಯಾಹ್ನ ಹಾಡುಹಗಲೇ ನಡೆದಂತಹ ದರೋಡೆ ಪ್ರಕರಣ 7.11 ಕೋಟಿಯಷ್ಟು ಹಣವನ್ನು ಲಪಟಾಯಿಸಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 6 ರಿಂದ 7 ಜನ ಇದ್ರು ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಈ ಸಿಎಂಎಸ್ ಕಂಪನಿಯ ಚಾಲಕನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಹಲವಾರು ರೀತಿಯಲ್ಲಿ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ದರೋಡೆ. ಎಟಿಎಂಗೆ ಹಣ ಸಾಗಿಸುವ ವಾಹನ ಅಡ್ಡಗಟ್ಟಿ ದರೋಡೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ದರೋಡೆ. ಎಸ್, ಹಾಡಹಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮಧ್ಯಾಹ್ನ 12:30ರ ಸಮಯದಲ್ಲಿ ಎಟಿಎಂಗೆ ಹಣ ತುಂಬಲು ಆಗಮಿಸುತ್ತಿದ್ದ ಸಿಎಂಎಸ್ ವಾಹನವನ್ನು ದರೋಡೆಕೋರರ ವಾಹನ ಹಿಂಬಾಲಿಸಿ ಜಯನಗರದ ಅಶೋಕ ಪಿಲ್ಲರ್ ಬಳಿ ದರೋಡೆ ನಡೆಸಿದ್ದಾರೆ. ಮೊದಲಿಗೆ ನಗರದ ಶ್ರೀಮಂತ ಬಡಾವಣೆಯಾದ ಜಯನಗರದ ಅಶೋಕ ಪಿಲ್ಲರ್ ಬಳಿ ಇನೋವಾ ಕಾರಿನಲ್ಲಿ ಬಂದ ಖದೀಮರು ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿದ್ದಾರೆ. ಬಳಿಕ ನಾವು ಕೇಂದ್ರದ ಟ್ಯಾಕ್ಸ್ ಆಫೀಸರ್ಸ್ ನಿಮ್ಮ ವಾಹನವನ್ನು ಪರಿಶೀಲನೆ ಮಾಡಬೇಕು ಎಂಬ ನೆಪದಲ್ಲಿ ಕಾರಿನಲ್ಲಿದ್ದ ಬ್ಯಾಂಕ್ ಸಿಬ್ಬಂದಿಯನ್ನು ಕೆಳಗೆ ಇಳಿಸಿ ಕಾರಿನ ಚಾಲಕನೊಂದಿಗೆ ಕಿದ್ವಾಯಿ ಆಸ್ಪತ್ರೆಯ ಡೈರಿ ಸರ್ಕಲ್ ಬಳಿ ಕರೆದೊಯ್ದು 7 ಕೋಟಿ 11 ಲಕ್ಷ ಹಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಫುಲ್ ಅಮೌಂಟ್ ಇದೆ. 7 ಕೋಟಿ 11 ಲಕ್ಷ ಇತ್ತು. 12 ಗಂಟೆ 21 ನಿಮಿಷ ಡಿಸ್ಪ್ಯಾಚ್ ಆಗಿದ್ದಾರೆ, ಡಿಪಾರ್ಚರ್ ಆಗಿದ್ದಾರೆ. ನಮಗೆ ಯೂಶುವಲಿ ಬೆಳಿಗ್ಗೆ ಇಂಡೆಂಟ್ ಬರುತ್ತೆ HDFC ಇಂದ, ಇಷ್ಟು ATM ಅಲ್ಲಿ ದುಡ್ಡು ಕಡಿಮೆ ಇದೆ, ಇದಕ್ಕೆ ಲೋಡ್ ಮಾಡಿ ಇಷ್ಟು ಅಮೌಂಟ್ ಬೇಕಾದ್ರೆ ಅವರೇ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಮೇಲ್ ಹಾಕ್ತಾರೆ. ಅದು ಇಟ್ ಇಸ್ ಅ ರೆಗ್ಯುಲರ್ ಪ್ರೊಸೆಸ್. ಅದು 2 ಗನ್ಮ್ಯಾನು, ಒಬ್ಬರು ಡ್ರೈವರು ಮತ್ತು ಒಬ್ಬರು ಇದ್ದಾರೆ. ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದರೆ ಅಲ್ಲಿ ಇಳಿಸಿದ್ದಾರೆ. ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ತರ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಅಲ್ಲಿ ಇದ್ದಾರೆ ಎಲ್ಲ ಡ್ರೈವರ್ ಒಬ್ಬರು ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ. ಬೇರೆ ವೆಹಿಕಲ್ ಕೂರಿಸ್ಕೊಂಡು ನಮ್ಮ ಮುಂದೆ ಅಲ್ಲಿ ಡಿಮ್ಯಾನ್ಸ್ ಹತ್ರ ಎದುರುಗಡೆ ಇಳಿಸಿ ಅವ್ರಿಗೆ ದುಡ್ಡು ಕೊಟ್ಟು ರಿಸರ್ವ್ ಬ್ಯಾಂಕ್ ಏನೋ ಹೇಳಿದ್ದಾರೆ. ಜೆಪಿ ನಗರದ HDFC ಬ್ಯಾಂಕ್ನಿಂದ ಸಿಎಂಎಸ್ ವಾಹನದಲ್ಲಿ ಹಣವನ್ನು ತರಲಾಗುತ್ತಿತ್ತು. ಇದೇ ವೇಳೆ ಇನೋವಾ ಕಾರಿನಲ್ಲಿದ್ದ ದರೋಡೆಕೋರರು ಸಿಎಂಎಸ್ ವಾಹನವನ್ನು ಹಿಂಬಾಲಿಸಿದ್ದಾರೆ. ಹಲವು ಜಾಗಗಳಲ್ಲಿ ಓವರ್ಟೇಕ್ ಮಾಡಲು ಯತ್ನಿಸಿದ್ದಾರೆ. ಸೌತ್ ಎಂಡ್ ಸರ್ಕಲ್ನಿಂದ ಲಾಲ್ಬಾಗ್ ರೋಡ್ನಲ್ಲಿ ಹಲವು ಬಾರಿ ಓವರ್ಟೇಕ್ ಮಾಡಲು ಪ್ರಯತ್ನಿಸಿದ್ದಾರೆ. ಕೊನೆಗೆ ಹಣವಿದ್ದ ವಾಹನವನ್ನು ಅಡ್ಡಗಟ್ಟಿ ನಾವೆಲ್ಲ RBI ಅಧಿಕಾರಿಗಳು ಕಾರಿನಲ್ಲಿ ಚಾಲಕ ಬಿಟ್ಟು ಎಲ್ಲರೂ ಕೆಳಗೆ ಇಳಿಯಿರಿ ಎಂದು ಹೇಳಿ ಡ್ರೈವರ್ನನ್ನ ಡೈರಿ ಸರ್ಕಲ್ ಕಡೆಗೆ ಕರೆತಂದಿದ್ದಾರೆ. ನಂತರ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ವಾಹನ ನಿಲ್ಲಿಸಿ 5 ನಿಮಿಷದಲ್ಲಿ ತಮ್ಮ ಭಾರತ ಸರ್ಕಾರ ನಾಮಫಲಕ ಹೊಂದಿದ್ದ ಕಾರಿಗೆ ಹಣವನ್ನು ತುಂಬಿಕೊಂಡು ಪರಾರಿಯಾಗಿದ್ದಾರೆ. ಆ ಒಂದು ಇನ್ಸಿಡೆಂಟ್ ನೋಡಿದ್ರಾ ಹೇಗೆ ಅಂತ? सर मैं यहाँ पर बैठा था, मेरे को इतना नॉलेज नहीं था, आके रुका, चला गया गाड़ी. मैं देखा खाली ऐसा नजर रखा था, खाली वो बात करके चला गया. ಅದು ಎಷ್ಟು ಗಾಡಿ ಬಂದಿತ್ತು ಏನು ಅಂತ? एक मारुति जैन था और एक डिपार्टमेंट बैंक का गाड़ी था बस. और आके 2-3 जन बात किया, चला गया. जैसा डेली होता है वैसा ही चल गया. सर अभी उतना दिमाग में तो नहीं है कितना लोग था. मैं ऐसा देखा वो चला गया गाड़ी, बाकी कुछ देखा नहीं. मैं ಗಲಾಟೆ ಏನಾರು ಆಯ್ತಾ? कुछ भी नहीं. साइलेंट में जैसा था ऐसा रोड चल रहा है वैसा चल रहा था वो. ಇನ್ನು ದರೋಡೆಕೋರರು ಭಾರತ ಸರ್ಕಾರ ಎಂಬ ನಾಮಫಲಕ ಹೊಂದಿದಂತಹ KA03 NC 8052 ನಂಬರ್ನ ಇಂದಿರಾನಗರ RTOದಲ್ಲಿ ರಿಜಿಸ್ಟ್ರೇಷನ್ ಆಗಿರುವ ಇನೋವಾ ಕಾರನ್ನ ಬಳಸಿದ್ದಾರೆ. ಮೊದಲಿಗೆ ದರೋಡೆ ಮಾಡಲು 2 ಕಾರುಗಳನ್ನು ಬಳಕೆ ಮಾಡಿದ್ದಾರೆ ಎಂದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಮೊದಲಿಗೆ ಸಿಲ್ವರ್ ಕಲರ್ ಝೆನ್ ಕಾರನ್ನ ರಾಬರಿಗೆ ಬಳಸಿದ್ದಾರೆ. ಇನ್ನು ದರೋಡೆಕೋರರು ರಾಬರಿ ಮಾಡಲು ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರಿಗೆ ಬಳಸಿದ್ದಾರೆ. ಬೆಂಗಳೂರಿನ ತಿಪ್ಪಸಂದ್ರ ವಿಳಾಸದಲ್ಲಿ PB ಗಂಗಾಧರನ್ ಎಂಬುವವರ ಹೆಸರಿನಲ್ಲಿ ನೋಂದಣಿಯಾಗಿರುವ ಕಾರಿನ ನಂಬರ್ ಅನ್ನ ಬಳಕೆ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ತಕ್ಷಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ದರೋಡೆಕೋರರು ಪರಾರಿಯಾಗಿರುವ ಕಾರನ್ನು ಪತ್ತೆ ಹಚ್ಚಲು ನಗರದಾದ್ಯಂತ ಟ್ರಾಫಿಕ್ ಪೊಲೀಸರಿಗೆ ಅಲರ್ಟ್ ಮಾಡಿದ್ದಾರೆ. ಅದರಂತೆ ಪೊಲೀಸರು ವಾಹನ ತಡೆಯಲು ನಾಕಾಬಂದಿ ಹಾಕಿದ್ದಾರೆ. ಬೆಂಗಳೂರಿನಾದ್ಯಂತ ಪೊಲೀಸರಿಗೆ ನಗರ ಪೊಲೀಸ್ ಆಯುಕ್ತರಿಂದ ಎಲ್ಲ ಠಾಣೆಗೂ ಸಂದೇಶ ರವಾನೆ ಮಾಡಲಾಗಿದೆ. ಎಲ್ಲ ಕಡೆ ಬ್ಯಾರಿಕೇಡ್ ಅನ್ನ ಹಾಕಿ ತಪಾಸಣೆಗೆ ಸೂಚನೆ ನೀಡಲಾಯಿತು. ಹೀಗಾಗಿ ನಗರದ ಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಕಾಬಂದಿ ಹಾಕಿ ರಾಬರ್ಸ್ನ ಹಿಡಿಯುತ್ತೇವೆ ಎಂದು ಕಮಿಷನರ್ ತಿಳಿಸಿದ್ರು. ಘಟನಾ ಸ್ಥಳದಲ್ಲಿ ಶ್ವಾನ ದಳದಿಂದಲೂ ತಪಾಸಣೆ ನಡೆಸಲಾಯಿತು. ಇನ್ಸಿಡೆಂಟ್ ಈಗ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ. ನಮ್ಮ ಟೀಮ್ಸ್ ಅವರು ಅಲ್ಲಿ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಅಲ್ಲಿಗೆ. ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅವರು. ಬಟ್ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನೇನು ಮಾಹಿತಿ ಇತ್ತು ಆ ಪ್ರಕಾರ ನಾವು
ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದಾದ ಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು, ಆ ಆಧಾರ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದರು. ಇನ್ನು ದರೋಡೆಗೆ ಬಳಸಿದ ಇನೋವಾ ಕಾರು ನಗರದಲ್ಲಿ ಎಲ್ಲೆಲ್ಲಿ ಓಡಾಡಿದೆ ಎಂದು ಪೊಲೀಸರು ತಪಾಸಣೆ ಮಾಡುತ್ತಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಇನೋವಾ ಕಾರು ಸಂಚಾರ ಮಾಡಿರುವುದು ಸೆರೆಯಾಗಿದೆ. ಡೈರಿ ಸರ್ಕಲ್ನಿಂದ ಯಾವ ಕಡೆಗೆ ಹೋಗಿದೆ ಎಂದು ತಲಾಶ್ ಮಾಡುತ್ತಿದ್ದಾರೆ. ಇನ್ನು ದರೋಡೆಕೋರರನ್ನು ಬಂಧಿಸಲು 3 ತಂಡವನ್ನು ರಚನೆ ಮಾಡಿ ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ. ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು ಮಾಡ್ತಾ ಇದ್ದೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಇನ್ನು ಘಟನೆ ನಡೀತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ರು. ಈ ಸರ್ಕಾರದಲ್ಲಿ ದರೋಡೆ ನಡೆದರೆ ಅದರಲ್ಲಿ ಆಶ್ಚರ್ಯ ಏನು? ಹಗಲೇ ದರೋಡೆ ಮಾಡಿದ್ದಾರೆ. ಬೆಂಗಳೂರಿನಂಥ ಟ್ರಾಫಿಕ್ ಇರುವ ನಗರದಲ್ಲಿ ಹಗಲಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಸರ್ಕಾರ, ಗೃಹ ಇಲಾಖೆ ಸತ್ತು ಹೋಗಿದೆ. ಪೊಲೀಸರು ವಿಫಲರಾಗಿದ್ದಾರೆ ಎಂದರು. ಸರಣಿ ರೀ ಇದು, ಸರಣಿ. ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು, ಇಂಟರ್ನೆಟ್ ಕೊಟ್ಟು, ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ. ಈಗ ಇವ್ರಿಗೂ ಏನೋ ಮಾಡ್ಕೊಟ್ಟಿರ್ಬೇಕು. ನೀವು ಹಣವನ್ನ ಲೂಟಿ ಹೊಡಿಯೋರ್ಗೂ ಏನೋ ಇರ್ಬೇಕು. ಇಲ್ಲ ಅಂದ್ರೆ ಆಡುವಾಗಲೇ ಸಾಧ್ಯನೇನ್ರಿ? ಅದು ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ವೆಹಿಕಲ್ ಮೂವ್ ಮಾಡಕ್ಕೆ ಕಷ್ಟ, ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಇನ್ನು 7 ಕೋಟಿ ರಾಬರಿ ಮಾಡಿದ್ದಾರೆ ಎನ್ನುವ ಶಂಕಿತರ ಫೋಟೋವನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಮೇರೆಗೆ ಆರೋಪಿಗಳ ಫೋಟೋ ಬಿಡುಗಡೆ ಮಾಡಲಾಗಿದೆ. ಇನ್ನು ಎಟಿಎಂ ವಾಹನ ಚಾಲಕನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಾಲಕ ಆರಂಭದಲ್ಲಿ ಒಂದು ಹೇಳಿಕೆ ನೀಡಿದ್ದ, ಈಗ ಮತ್ತೊಂದು ರೀತಿಯಲ್ಲಿ ಹೇಳಿಕೆ ನೀಡುತ್ತಿದ್ದಾನೆ. ಸದ್ಯ ನಾವು ನಾಕಾಬಂದಿ ಹಾಕಿ ದರೋಡೆಕೋರರಿಗಾಗಿ ಪತ್ತೆಗೆ ಮುಂದಾಗಿದ್ದೀವಿ. ಸದ್ಯ ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದರು. ಒಟ್ಟಾರೆ ಹಗಲೇ ನಡೆದಿರುವ ದರೋಡೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹಣ ಸಾಗಿಸುತ್ತಿದ್ದವರು ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬುದರ ತನಿಖೆ ನಡೆಯುತ್ತಿದೆ. ಡ್ರೈವರ್, 2 ಗನ್ಮ್ಯಾನ್, ಕ್ಯಾಶಿಯರ್ ವಶಕ್ಕೆ ಪಡೆದು ಪೊಲೀಸರಿಂದ ತೀವ್ರ ವಿಚಾರಣೆ ನಡೆಯುತ್ತಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.